ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹಾಗೂ ಬೇರೆ ಬೇರೆ ಇಂತಹ ಗೌರ್ಮೆಂಟ್ ಕಾಲೇಜಿನ ಮಕ್ಕಳಿಗೆ ಯಾವತ್ತಿಗೂ ಒಂದು ಉದ್ಯೋಗಗಳ ಅವಕಾಶಗಳು ಕೇವಲ ಒಂದೇ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಮಾತ್ರ ಸಿಗಬಾರದು, ಇದು ಎಲ್ರಿಗೂ ಒಂದು ಸಿಗ್ಬೇಕಂತ ಒಂದು ಆಸಕ್ತಿಯಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಈ ವರ್ಷ ನಮಗೆ 350ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಅದರ ಇಡೀ ಮಾಹಿತಿ ನಾನು ನಿಮ್ಮ ಮುಂದೆ ನಮ್ಮ ಏನು ಬ್ಯಾಕ್ ಎಂಡ್ ಇರ್ತೋ ಅದನ್ನು ಕಂಪ್ಲೀಟ್ ನಿಮ್ಮನ್ನು ತೋರಿಸ್ತೇವೆ. ಮುಖ್ಯವಾಗಿ ಇವತ್ತು ನಾವು ಯಾಕೆ ಈ ಪತ್ರಿಕಾಗೋಷ್ಠಿ ನಾವು ಯಾಕೆ ಮಾಡ್ತಿದ್ದೇವೆ ಹೇಳಿದ್ರೆ, ಎಲ್ಲ ಕಂಪನಿಗಳ ಮಾಹಿತಿಗಳು ಮಕ್ಕಳಿಗೆ ಒಂದು ಹೇಗೆ ಇದಕ್ಕೆ ಪೂರ್ವತಯಾರಿ ಮಾಡಬೇಕು ಅದರ ವಿಚಾರದಲ್ಲಿ ಈ ಇಡೀ ಪತ್ರಿಕಾಗೋಷ್ಠಿ ಇವತ್ತು ನಡೀತದೆ. ಮುಖ್ಯವಾಗಿ ನಾನು ಎಲ್ಲ ಮಾಧ್ಯಮದ ಮುಖಾಂತರ ಏನ್ ಕೇಳೋದು ಹೇಳಿದ್ರೆ, ಮಕ್ಕಳು www.alvaspragati.com ಇದರಲ್ಲಿ ರಿಜಿಸ್ಟರ್ ಮಾಡಬೇಕು. ಯಾಕೆ ಹೇಳಿದ್ರೆ ಇದು ಕೇವಲ ಪ್ರಗತಿ ಉದ್ಯೋಗ ಮೇಳ ಕೇವಲ 2 ದಿನಕ್ಕೆ ಮಾತ್ರ ಸೀಮಿತಗೊಳ್ಳುವುದಿಲ್ಲ. ಇದರ ನಂತರ ಕೂಡ ಎಷ್ಟೋ ಬಾರಿ ಕಂಪನಿಯ ರಿಕ್ವೈರ್ಮೆಂಟ್ಗಳು ಬರುವಾಗ ನಾವು ಬಾರಿ ಇದೇ ಡೇಟಾವನ್ನು ಹಲವಾರು ಕಂಪನಿಗಳಿಗೆ ನಾವು ಕೊಡ್ತಾ ಇರ್ತೇವೆ. ಆ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ನಾವು ಹೇಳುದು. ಆದ್ರೂ ಕೆಲವು ಬಾರಿ ಈ SLC PUC ಅನ್ಎಜುಕೇಟೆಡ್ ಯಾರಾದ್ರೂ ಬಂದ್ರೆ ಅವರಿಗೆ ಒಂದು ಅನುಕೂಲ ಆಗ್ಬೇಕಂತ ಆ ದೃಷ್ಟಿಯಲ್ಲಿ ನಾವು ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇಟ್ಕೊಳ್ತೇವೆ. ಇನ್ನೊಂದು ಏನ್ ವಿಚಾರ ಹೇಳಿದ್ರೆ, ಕೇವಲ ರಿಜಿಸ್ಟರ್ ಮಾತ್ರ ಮಾಡುವುದಲ್ಲ, ಅದರ ಜೊತೆಗೆ ಇವುಗಳು ಯಾವ್ಯಾವ ಕಂಪನಿಗಳು ಭಾಗವಹಿಸ್ತದೆ ಅದರ ಪೂರ್ತಿ ಮಾಹಿತಿ ಎಲ್ರಿಗೂ ಲಭ್ಯವಿದೆ. ನಾನು ಇದನ್ನು ಮುಂದಕ್ಕೆ ನಾನು ತೋರಿಸ್ತೇನೆ ನಿಮಗೆ. ಈ ಮಾಹಿತಿಗಳು ಪಡ್ಲಿಕ್ಕೆ ಏನು ಕಷ್ಟ ಇಲ್ಲ. 2-3 ಈ ಸೈಟ್ ಅಲ್ಲಿ ಎಲ್ಲ ಮಾಹಿತಿಗಳು ಕ್ವಾಲಿಫಿಕೇಶನ್ ಪ್ರಕಾರ ಕಂಪನಿ ಯಾವುದು ನಮ್ಮ ಬೇರೆ ಬೇರೆ ವಿಭಾಗಗಳು ಒಂದು 14 ವಿಭಾಗಗಳಿದೆ. ಅದೆಲ್ಲ ಮಾಹಿತಿಗಳು ಕೂಡ ಇದರಲ್ಲಿ ಆಲ್ರೆಡಿ ಲಭ್ಯವಿದೆ. ಇನ್ನು ಲಾಸ್ಟ್ ಒಂದು 5 ದಿನ ಇರುವಾಗ ನಾವು ಏನ್ ಮಾಡ್ತೇವೆ ಹೇಳಿದ್ರೆ, ಒಂದು ಜೆಮಿನಿ ಬಾಟ್ ಅನ್ನು ಕೂಡ ಇದರಲ್ಲಿ ಡಿಪ್ಲಾಯ್ ಮಾಡಿಕೊಂಡು ಮಕ್ಕಳಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಆ ದೃಷ್ಟಿಯಲ್ಲಿ ಈ ಜೆಮಿನಿ ಬಾಟ್ ಅಲ್ಲಿ ಇವರುಗಳು ಅವರ ಸಿವಿಗಳನ್ನು ಹಾಕಿದ್ರೆ, ಹೋದ ವರ್ಷ ನಾವು ಫಸ್ಟ್ ಟೈಮ್ ನಾವು ಮಾಡಿದ್ದು, ಈ ವರ್ಷ ಕೂಡ ಇಡೀ ನಾವು ನಮ್ಮ ಇನ್ಫಾರ್ಮೇಶನ್ ಅನ್ನು ಆ ಬಾಟಿಗೆ ಲೋಡ್ ಮಾಡಿ ಮಕ್ಕಳಿಗೆ ಅವರ ಕ್ವಾಲಿಫಿಕೇಶನ್ ತಕ್ಕಂತ ಅವರ ಇಂಟ್ರೆಸ್ಟ್ ತಕ್ಕಂತ ಯಾವ ಕಂಪನಿಗಳಿದೆ, ಯಾವ ರೂಮ್ ನಂಬರ್ ಅಲ್ಲಿ ಇದೆ, ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿ ಲಭ್ಯವಿದೆ. ನಾನು ಇಷ್ಟೇ ಕೇಳಿದೆ, ಯಾಕೆ ಹೇಳಿದ್ರೆ ಜೋರು ಈ ಪ್ರದೇಶದಲ್ಲಿ ಮಳೆ ಬರ್ತಾ ಉಂಟು. ಸುಮಾರು ಕಂಪನಿಗಳು 350 ಕಂಪನಿಗಳು ಬರ್ಲಿಕ್ಕಿದ್ದಾರೆ. ಅದರ ಜೊತೆಗೆ ಒಂದು 700 ಬೇರೆ ಬೇರೆ ಸಿಬ್ಬಂದಿಗಳು ಕಂಪನಿಯ ಸಿಬ್ಬಂದಿಗಳು ಬರ್ಲಿಕ್ಕಿದ್ದಾರೆ. ಅವರಿಗೆ ಕರ್ಕೊಂಡು ಬರುವ, ಅವರಿಗೆ ಅಕೊಮಡೇಷನ್ ಕೊಡುವ, ಇಡೀ ಒಂದು ವ್ಯವಸ್ಥೆ ಮಾಡುವ ಜವಾಬ್ದಾರಿ ನಮ್ಮದು. ಈಗ ಮಳೆಗೆ ಅನುಕೂಲ ಆಗಲಿ ಅಂತ ನಾವು ಕೆಲವು ಪ್ರದೇಶಗಳಿಂದ, ಇದು ಪುತ್ತೂರಾಗ್ಲಿ, ಬ್ರಹ್ಮಾವರ ಆಗ್ಲಿ, ಬೈಂದೂರಾಗ್ಲಿ, ಬೇರೆ ಬೇರೆ ಕಡೆ ನಾವು ನಮ್ಮ ಬಸ್ಗಳನ್ನು ಕೂಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾವು ಕೊಡ್ತಿದ್ದೇವೆ. ಅದರ ಜೊತೆಗೆ ನಾನಿಷ್ಟೇ ನಿಮ್ಮ ಮುಖಾಂತರ ಕೇಳುವುದೇನು ಹೇಳಿದ್ರೆ, ಇದನ್ನು ಸ್ವಲ್ಪ ಪ್ರಿಪರೇಷನ್ ಹಂತದಲ್ಲಿ ಯಾರು ಮಕ್ಕಳು ಅವರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ. ನೇರವಾಗಿ ಉದ್ಯೋಗ ಮೇಳಕ್ಕೆ ಬರುವುದಲ್ಲ. ಎಷ್ಟೋ ಬಾರಿ ಅಲ್ಲಿ ನೇರವಾಗಿ ಬಂದು ಏನೇ ಮಾಹಿತಿ ಇಲ್ಲದ್ರೆ ಅವ್ರು ಬಾರಿ ಕಷ್ಟಪಡ್ತಾರೆ. ಆ 350 ಕಂಪನಿಗಳನ್ನು ಯಾವ ಕಂಪನಿಗಳು ಅವರ ತಕ್ಕಂತ ಕಂಪನಿಗಳು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಆಲ್ಮೋಸ್ಟ್ 1-2 ಗಂಟೆ ತಾಗ್ತದೆ. ನಿಮ್ಗೆ ಗೊತ್ತಿರ್ಲಿ, ಹೋದ ಬಾರಿ ಕೂಡ ನಾನು ತೋರಿಸಿದೆ. ಇಂಥ ಪುಸ್ತಕಗಳನ್ನು ಎಲ್ಲ ಮಕ್ಕಳಿಗೆ ನಾವು ನೀಡ್ತೇವೆ. ಯಾಕೆ ಹೇಳಿದ್ರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ಗಳು ಕೂಡ ಈ ಪುಸ್ತಕದಲ್ಲಿ ಇದೆ. ಈ ಇನ್ಫಾರ್ಮೇಶನ್ ಈಗಲೇ ನೀವು ಸೈಟ್ ಅಲ್ಲಿ ಕೂಡ ನೀವು ಗಮನಿಸಿದ್ರೆ ಎಲ್ಲ ಮಾಹಿತಿಗಳು ಕ್ವಾಲಿಫಿಕೇಶನ್ ಪ್ರಕಾರ ನೋಡಿ. ಈ ಪಕ್ಕದಲ್ಲಿ ನೀವು ನೋಡಿದ್ರೆ SLC ಮಕ್ಕಳಿಗೆ, PUC ಮಕ್ಕಳಿಗೆ, NE ಡಿಗ್ರಿ ಮಕ್ಕಳಿಗೆ, ಈಗ NE ಡಿಗ್ರಿ ಅಂತ ತಗೊಂಡ್ರೆ BBM BCom ತಗೊಳ್ಳಿ, ಎಲ್ಲ ಕಂಪನಿಗಳು ಏನು ಕ್ವಾಲಿಫಿಕೇಶನ್, ಸ್ಯಾಲರಿ ಎಷ್ಟು, ಅವರ ಕಟ್ ಆಫ್ ಏನು, ಎಕ್ಸ್ಪೀರಿಯನ್ಸ್ ಏನ್ ಬೇಕು, ಎಲ್ಲಿ ಲೊಕೇಶನ್ ಎಲ್ಲಿ, ಎಲ್ಲ ವಿಚಾರಗಳು ಕೂಡ ಎಲ್ಲ ಮಕ್ಕಳಿಗೆ ಎಲ್ಲರ ಕೈಯಲ್ಲಿದೆ. ನೀವು ನಿಮ್ಮ ಮೊಬೈಲ್ ಮುಖಾಂತರ ನೀವು ಇದನ್ನು ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡಿಬಹುದು. ಇದು ಅಗತ್ಯ ವಿಚಾರ. ಯಾಕೆ ಹೇಳಿದ್ರೆ ಸುಮ್ಮನೆ ಒಂದು ಉದ್ಯೋಗ ಮೇಳಕ್ಕೆ ಬರುವುದು ಮಾತ್ರ ಅಲ್ಲ,
ಇಂಥ ಪುರತೈರಿಗಳು ಅವ್ರು ಮಾಡಿದ್ರೆ ನಾಳ್ದು ಅವ್ರು ಕೂಡ ಐಡೆಂಟಿಫೈ ಮಾಡ್ಬೋದು ಈ ಕಂಪನಿಗಳು ಯಾವ ಲೊಕೇಶನ್. ಈಗ ಸುಮಾರು ಜನರಿಗೆ ಆಗ್ತದೆ, ನಾನು ಮಂಗಳೂರಲ್ಲಿ ನಂಗೆ ಜಾಬ್ ಬೇಕು, ನಂಗೆ ಬ್ರಹ್ಮಾವರದಲ್ಲಿ ಜಾಬ್ ಬೇಕು, ಇದೆಲ್ಲ ಜಾಬ್ನ ಮಾಹಿತಿ, ಕ್ವಾಲಿಫಿಕೇಶನ್ ಮಾಹಿತಿ, ಸಂಬಳ ಎಷ್ಟು, ಎಲ್ಲಾ ಮಾಹಿತಿಗಳು ಇದರಲ್ಲಿ ಲಭ್ಯವಿದೆ. ಆ ಕಾರಣಕ್ಕಾಗಿ ನಾನು ಎಲ್ರಿಗೂ ಕೇಳೋದು, ಯಾಕೆ ಹೇಳಿದ್ರೆ ಸುಮ್ಮನೆ ಉದ್ಯೋಗ ಮೇಳಕ್ಕೆ ಬರೋದು ಬೇಡ, ಅವರು ಇದನ್ನು ತಿಳ್ಕೊಂಡು ಆ ಉದ್ಯೋಗ ಮೇಳಕ್ಕೆ ಭಾಗವಹಿಸಬೇಕು. ಇವತ್ತು ಕೆಲವು ಈಗ ITS ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್, ಫಾರ್ಮಾ, ಸೇಲ್ಸ್, ರಿಟೇಲ್, ಬ್ಯಾಂಕಿಂಗ್, ಫಿನಾನ್ಸ್, ಹಾಸ್ಪಿಟಾಲಿಟಿ, ಎಜುಕೇಶನ್, ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್, ಮೀಡಿಯಾ, ಇಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಶನ್, ಇಷ್ಟು ಸೆಕ್ಟರ್ಸ್ ಅಲ್ಲಿ ಕಂಪನಿಗಳು ಭಾಗವಹಿಸ್ತಾರೆ. ಈಗಾಗಲೇ 326 ಕಂಪನಿಗಳು, ಇವ್ರಿಗೆ ನಾವು ಕನ್ಫರ್ಮೇಶನ್ ನಾವು ಕೊಟ್ಟಿದ್ದೇವೆ. ನಿಮಗೆ ಅದು ಮಾಹಿತಿ ಕೂಡ ನೋಡ್ಬೇಕಿದ್ರೆ ಇದು ನನ್ನ ಬ್ಯಾಕ್ ಎಂಡ್. ನಾವು ಬ್ಯಾಕ್ ಎಂಡ್ ಅಲ್ಲಿ ನೀವು ಗಮನಿಸಿದ್ರೆ ಈ ಒಂದು ಇಲ್ಲಿ ಮೇಲೆ ನೀವು ನೋಡಿದ್ರೆ 329 ಇಷ್ಟು ಕಂಪನಿಗಳನ್ನು ಆಲ್ರೆಡಿ ನಾವು ಅಪ್ರೂವಲ್ ಕೊಟ್ಟಿದ್ದೇವೆ. ಹಾಗೇನೆ ಎಷ್ಟೋ ಕಂಪನಿಗಳು ನೀವು ಆಕ್ಚುಲಿ ನೀವು ಗ್ರಾಫ್ ನೋಡಿದ್ರೆ ಇಷ್ಟುವರೆಗೆ 389 ಕಂಪನೀಸ್ ಇವ್ರುಗಳು ರಿಜಿಸ್ಟರ್ ಮಾಡಿದ್ರು. ಟೋಟಲ್ ನಾವು ರಿಜೆಕ್ಟ್ ಕೂಡ ಮಾಡ್ತೇವೆ. ಯಾಕೆ ಹೇಳಿದ್ರೆ ಕಂಪನಿ ಬ್ಯಾಡ್ ಏನಂತಲ್ಲ, ನಾವು ಬೇಸಿಕ್ಲಿ ನಾವು ಕನ್ಸಲ್ಟೆನ್ಸಿ ಹಾಗೂ ಯಾವ ಕಂಪನಿಗಳಿಗೆ ಇಲ್ಲಿ ಜನರು ಲಭ್ಯವಾಗುದಿಲ್ಲ ಅಂತ ಕಂಪನಿಗಳಿಗೆ ನಾವು ರಿಜೆಕ್ಟ್ ಮಾಡ್ತೇವೆ. ಕೆಲವು ಬಾರಿ ಈ ಕಡೆ ಈ ಪ್ರದೇಶದಲ್ಲಿ ಆ ಮಕ್ಕಳು ಸಿಗುದಿಲ್ಲ, ಆ ಕಾರಣಕ್ಕಾಗಿ ಅವರನ್ನು ರಿಜೆಕ್ಟ್ ಮಾಡ್ತೇವೆ. ಮತ್ತೆ ಇನ್ನು 26 ಕಂಪನಿಗಳು ರಿಜಿಸ್ಟರ್ ಆಗಿದೆ, ಅದು ಪೈಪ್ಲೈನ್ ಅಲ್ಲಿ ಇದೆ. ಈ ವರ್ಷ 350 ಕಂಪನಿಗಳು ಬರೋದು ನಿಶ್ಚಯ. ಸೊ ಅದು 100% ಬರ್ತದೆ. ಇದು ಬಿಟ್ಟು ಇಷ್ಟು ಕಂಪನಿಗಳು ಇಷ್ಟು ವರ್ಷ ಈಗ ಟೋಟಲ್ 24,000 ಬೇರೆ ಬೇರೆ ಕ್ವಾಲಿಫಿಕೇಶನ್ ಪ್ರಕಾರ ಅಲ್ಲಿ ಜಾಬ್ಸ್ ಇದೆ. ಆಲ್ರೆಡಿ ಪ್ಯಾಂಪ್ಲೆಟ್ ಕೂಡ ನಾವು ಪೇಪರ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಆ ಕಾರಣಕ್ಕಾಗಿ ನಾವು ಈ ಓರಿಯಂಟೇಶನ್ ಪ್ರೋಗ್ರಾಮ್ಗಳು ಹಲವು ಜಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 3 ಕಡೆ ಆ ಓರಿಯಂಟೇಶನ್ ಮುಗಿಯಿತು. ಇನ್ನು ನಾಳೆ ಬಂಟ್ವಾಳದಲ್ಲಿ, ಹಾಗೆ ಪುತ್ತೂರು, ಕುಂದಾಪುರ, ಸುಬ್ರಹ್ಮಣ್ಯ, ಮೂಡುಬಿದ್ರಿ, ಮಂಗಳೂರು, ಕಾಪು ಹಾಗೂ ಉಪ್ಪಳ, ಇಷ್ಟು ಬೇರೆ ಬೇರೆ ತಾಲೂಕುಗಳಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರ ಜೊತೆ ಸೇರ್ಕೊಂಡು ನಾವು ಈ ಓರಿಯಂಟೇಶನ್ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಏನ್ ಗಮನಿಸ್ತಿದ್ದೇನೆ ಹೇಳಿದ್ರೆ, ಕೆಲವು ಬಾರಿ ಈ ಓರಿಯಂಟೇಶನ್ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ ಬರ್ತಿದ್ದಾರೆ. ಆ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಅವರಿಗೆ ಮಾಹಿತಿ ಪಡಿಬಹುದು, ಕಂಪನಿಗಳ ಮಾಹಿತಿ ಪಡಿಬಹುದು. ನಮ್ಗೆ ಆಸೆ ಏನ್ ಹೇಳಿದ್ರೆ, ಯಾರು ಪಾಸ್ ಔಟ್ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಆಗಿದ್ದವರು ಸ್ವಲ್ಪ ಅಲ್ಲಿ ಬಂದು ತಿಳ್ಕೊಳ್ಳಿ. ಯಾಕೆ ಹೇಳಿದ್ರೆ ಈಗ ಅವರಿಗೆ ನಮ್ಮ ಕಡೆ ಇಡೀ ಮೂಡುಬಿದಿರೆ ಬರುವ ಅಗತ್ಯ ಇಲ್ಲ, ಅಲ್ಲಿಯೇ ಅವರು ಇಡೀ ಇನ್ಫಾರ್ಮೇಶನ್ ಅವ್ರು ಪಡಿಬಹುದು. ಸೊ ಅದನ್ನು ಕೂಡ ನಾವು ಆಯೋಜಿಸ್ತೇವೆ. ಯಾಕೆ ಹೇಳಿದ್ರೆ ನಾವು ಮುಂಚೆಯಿಂದ ನಮ್ಮ ಆಸೆ ಏನಿತ್ತು, ಆದಷ್ಟು ಇಂಥ ಬೇರೆ ಬೇರೆ ಗ್ರಾಮೀಣ ಭಾಗದ ಮಕ್ಕಳೇ ಬರ್ಬೇಕಂತ. ಇವತ್ತು ಏನಾಗ್ತದೆ, ಜಾಸ್ತಿ ನಮ್ಗೆ ಸಿಟಿ ಕಡೆಯಿಂದ ಮಕ್ಕಳು ನಾವು ಕಾಣ್ತಾರೆ, ಜಾಸ್ತಿ ಇಂಜಿನಿಯರಿಂಗ್ ಮಕ್ಕಳು ಕಾಣ್ತಾರೆ. ನಾನು ತೋರಿಸಲೇಬೇಕು. ಯಾಕೆ ಹೇಳಿದ್ರೆ ಈಗ ಇಷ್ಟು ಕಂಪನಿಗಳು ರಿಜಿಸ್ಟರ್ ಆಗಿದೆ. ನಾಳ್ದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಟೋಟಲ್ ಅರೌಂಡ್ 15,000 ಜನ 20,000 ಜನ ಬರ್ತಾರೆ. ಆದ್ರೂ ನೀವು ರಿಜಿಸ್ಟ್ರೇಷನ್ ನೀವು ನೋಡಿದ್ರೆ, ಮಕ್ಕಳ ರಿಜಿಸ್ಟ್ರೇಷನ್ ನೋಡಿದ್ರೆ, ಯಾಕೆ ಹೇಳಿದ್ರೆ ಈಗ ಇವತ್ತೇ ಶುರುವಾಯ್ತು, ನಿನ್ನೆಗೆ ಒಂದು 500 ಜನ ಟಕ್ ಅಂತ ರಿಜಿಸ್ಟರ್ ಆದ್ರು. ಈಗ ಇನ್ನೊಂದು 2 ದಿನ ಹೋದ್ರೆ ಅರೌಂಡ್ 1,000 ಜನ ದಿನಕ್ಕೆ ರಿಜಿಸ್ಟರ್ ಆಗ್ತಾರೆ. ಇವ್ರು ಲಾಸ್ಟ್ ಮೂಮೆಂಟ್ ರಿಜಿಸ್ಟರ್ ಆಗ್ತದೆ. ನೀವು ನನ್ನ ಇಡೀ ಕಂಪನಿಗೆ ಲೋಡ್ ನೋಡಿ. ಈಗ ನೀವು ಇದನ್ನು ಗಮನಿಸಿದ್ರೆ, ಕಾರ್ಯಲ್ಲಿ ಸ್ವಲ್ಪ ದೀರ್ಘವಾಗಿ ನಾನು ಮಾತಾಡ್ತೇನೆ. ಯಾಕೆ ಹೇಳಿದ್ರೆ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿರ್ಲಿ ಅಂತ. ಈ ಖಾಲಿ BBTech ನೋಡಿದ್ರೆ ನೋಡಿ, 1,600 ಚಿಲ್ಲರೆ BBTech, ಅದರಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ 710, ಇನ್ನು IS ಎಲ್ಲ ಸೇರಿಸಿದ್ರೆ 1,000. ನನ್ನ ಅಂದಾಜಿ ಈ ಸಲ 5,000 ಕೇವಲ IT ಅವರೇ ಬರ್ತಾರೆ ಅಂತ ನಂಗೆ ಒಂದು ಅಂದಾಜು ಇದೆ. ನೀವು ಇಡೀ ಒಂದು ಲೋಡ್ ಚೆಕ್ ಮಾಡಿದ್ರೆ ಒಂದು 200 ಕೋರ್ ಜಾಬ್ಸ್ಗಳು. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈಗ ಹನಿ ಹನಿ ಜೊತೆಗೆ ಮಾಡಿ ನಾವು ಒಂದು ಸಾಗರ ಮಾಡಿದ್ದೇವೆ. ಕೋರ್ ಜಾಬ್ಸ್ಗಳು ಒಂದು 200 ಕೋರ್ IT ಕೋರ್ ಜಾಬ್ಸ್ ಇರ್ಬೋದು. ಅದು ಬಿಟ್ಟು ಒಂದು 2,500 ನಾನ್ ಕೋರ್ ಜಾಬ್ಸ್ ಅವರಿಗೆ ಸಿಗ್ತದೆ. ಹಾಗೆ ನೀವು ನೋಡಿದ್ರೆ ಮೆಕ್ಯಾನಿಕಲ್ ನೋಡಿ, ಮೆಕ್ಯಾನಿಕಲ್ ಅಲ್ಲಿ 55 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ. ಆಲ್ಮೋಸ್ಟ್ ಒಂದು 200-250 ನನ್ನ ಲೆಕ್ಕ ಒಂದು 500 ಜಾಬ್ಸ್ ಕೋರ್ ಜಾಬ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೆ.
ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಡಿಸ್ಪ್ಯಾರಿಟಿಯನ್ನು ನಾವು ಇದರಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಆ ಕಾರಣಕ್ಕಾಗಿ ಇವತ್ತು ನೀವು ದೊಡ್ಡ ಸಂಖ್ಯೆಯಲ್ಲಿ ಡಿಗ್ರಿ ಮಾಡಿದವರಿಗೆ, ಡಿಗ್ರಿ ಮತ್ತು ಪಿ ಜಿ ಮಾಡಿದವರಿಗೆ, ಇವತ್ತು ಪಿ ಜಿಯ ಸಂಖ್ಯೆ ಇಷ್ಟುವರೆಗೆ ಒಳ್ಳೆ ಸಂಖ್ಯೆ, 1,500 ತನಕ ಪಿ ಜಿ ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಇದಕ್ಕಿಂತ ಹೆಚ್ಚು ರಿಜಿಸ್ಟರ್ ಆಗ್ತಾರೆ. ಒಂದು 4,000 ಬಂದರೂ ಕೂಡ ಅದಕ್ಕೆ 100% ಎಷ್ಟೋ ಕೋರ್ ಜಾಬ್, ಆಡಿಟ್ ಜಾಬ್ಸ್ ಅಂತ ಸುಮಾರು ಜಾಬ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ, ಸೆಕ್ಟರ್ ವೈಸ್ ಹೇಳ್ತಾ ಹೋಗ್ತೇನೆ. ಸುಮಾರು HR ಜಾಬ್ಸ್, ಒಂದು 300ಕ್ಕೂ ಜಾಸ್ತಿ HR ಜಾಬ್ಸ್ ನಾವು ಕಾಣ್ತಿದ್ದೇವೆ. ಸೊ ದೇರ್ ಇಸ್ ಓಪನಿಂಗ್ಸ್, ಎಸ್ಪೆಷಲಿ MBA MCom ಮಾಡಿದವರಿಗೆ ಬೇಕಾದಷ್ಟು ಓಪನಿಂಗ್ಸ್ ಉಂಟು. ಎಸ್ಪೆಷಲಿ ಗ್ರಾಜುಯೇಟ್ಸ್. ನಂಗೆ ಏನಾಗ್ತದೆ ಹೇಳಿದ್ರೆ, ಗ್ರಾಜುಯೇಟ್ ಮಕ್ಕಳು ಎಸ್ಪೆಷಲಿ ಈಗ ಲೆಕ್ಕ ಹಾಕಿ ಒಂದೊಂದು ಊರು, ಈಗ ಬೆಳ್ತಂಗಡಿ ಆಗ್ಲಿ, ಕುಂದಾಪುರ ಆಗ್ಲಿ, ಅಲ್ಲಿ ಮಕ್ಕಳು, ಬೈದೂರು ಮಕ್ಕಳು, ಇವ್ರು ಏನ್ ಎನಿಸ್ತಾರೆ ಹೇಳಿದ್ರೆ, ಇದು ನಮ್ಗೆ ಸಂಬಂಧಪಟ್ಟದಲ್ಲ, ಎಲ್ಲ ಕಸ್ಪೂಸ್ ಇಂಗ್ಲಿಷ್ ಮಾತಾಡಿದವರಿಗೆ ಮಾತ್ರ ಇದು ಸಂಬಂಧಪಟ್ಟದಂತ ಭಾವಿಸ್ತಾರೆ. ನಾನು ಇಷ್ಟೇ ಕೇಳಿದೆ. ಯಾಕೆ ಹೇಳಿದ್ರೆ, ಇವತ್ತು ನಾನು ಎಷ್ಟೋ ಇಂಥ ಹಳ್ಳಿಗಳಿಂದ, ಎಷ್ಟೋ ಗ್ರಾಮೀಣ ಪ್ರದೇಶದ್ದು ಎಲ್ಲ ಬಿಡಿ, ನನ್ನ ಸಂಸ್ಥೆ ಅಧ್ಯಕ್ಷರು ಅವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಕಲಿತವರು, ಇವತ್ತೊಂದು ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ಇಡೀ ನಾಡಲ್ಲಿ ಅವರ ಹೆಸರು ಎಲ್ರಿಗೂ ಗೊತ್ತಿದ್ದ ವಿಚಾರ. ಎಷ್ಟೋ ಜನರು ನಾವು ಗಮನಿಸಿದ್ರೆ, ಎಷ್ಟೋ ಹಳ್ಳಿ ಪ್ರದೇಶದಿಂದ ಬರುವ ಮಕ್ಕಳಿಗೇನೆ ವಿಶೇಷ ಒಂದು ತಾಕತ್ತಿರ್ತದಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ನಾನು ಎಲ್ರಿಗೂ ಕೇಳುದಿಷ್ಟೇ, ಸುಮಾರು ನಾವು ಮಳೆಗೆ ಸಂಬಂಧಪಟ್ಟ, ಈಗ ಅವರು ಟ್ರಾನ್ಸ್ಪೋರ್ಟೇಶನ್ ಎಲ್ಲದೂ ನಾವು ಕೊಡ್ತೇವೆ ಮಕ್ಕಳಿಗೆ. ಆದ್ರೂ ಅವರು ಇದಕ್ಕೆ ಒತ್ತು ಕೊಟ್ಟು ಸ್ವಲ್ಪ ತಿಳ್ಕೊಂಡು ನಾಳೆ ಬರ್ಬೇಕಂತ ನಾನು ಕೇಳ್ತಿದ್ದೇನೆ. ಇದು ಈವನ್ ಎಕ್ಸ್ಪೀರಿಯನ್ಸ್ಡ್ ಅವರು ಕೂಡ ಕೆಲವರು ಎನಿಸ್ತಾರೆ ಇದು ಕೇವಲ ಫ್ರೆಷರ್ಸ್ಗೆ ಮಾತ್ರ ಅಂತ. ಸುಮಾರು ಎಕ್ಸ್ಪೀರಿಯನ್ಸ್ ಜಾಬ್ಸ್ ಇದೆ. ಸೊ ಆ ಜಾಬ್ಸ್ ಅನ್ನು ಕೂಡ ಅವ್ರು ಗಮನಿಸಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಫಸ್ಟ್ ಅಲ್ಲಿ ನೋಡ್ಲಿ. ಮತ್ತೆ ಎಕ್ಸ್ಪೀರಿಯನ್ಸ್ಗೆ ಸುಮಾರು ಜಾಬ್ ಇದೆ. ನಾನು ಹೇಳಿದೆ ನಿಮಗೆ, AI ಬಾಟ್ ಅನ್ನು ಕೂಡ ಇದರಲ್ಲಿ ನಾವು ಇಟ್ಕೊಳ್ತೇವೆ. ಒಂದು 70 HR ಪೊಸಿಷನ್ಸ್ MBA MHRD MSW BSW ಅವರಿಗೆ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ವಿಶೇಷವಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು 74 ಕಂಪನಿಗಳು ಭಾಗವಹಿಸ್ತದೆ. ಅದರಲ್ಲಿ 5,800 ಓಪನಿಂಗ್ BB.Tech, ಮೆಕ್ಯಾನಿಕಲ್, ITI ಮಕ್ಕಳಿಗೆ ಬೇಕಾದಷ್ಟು ಜಾಬ್ಸ್ ಇದೆ. ITI ಮತ್ತೆ ಡಿಪ್ಲೊಮಾ ಮಕ್ಕಳಿಗೆ ಬೇಕಾದಷ್ಟು ಇದೆ. ಎಷ್ಟು ಎಲ್ಲಿಂದ ಕೂಡ ಬಂದ್ರು ಕೂಡ ನಾನು ಗ್ಯಾರಂಟಿ ಒಂದು 10-15 ಕಂಪನಿಗಳಲ್ಲಿ ಅವ್ರು ಸೆಲೆಕ್ಟ್ ಆಗ್ಬಹುದು. ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಕೋಲಾರಿಂದ ಬರ್ತಿದ್ದಾರೆ. ಫಿಮೇಲ್ ಗ್ರಾಜುಯೇಟ್ಸ್ಗೆ ಒಂದು ಸುಮಾರು ಜಾಬ್ಸ್ ಇದೆ. 200 ಕೋರ್ IT ಜಾಬ್ಸ್, 3,500 ನಾನ್ ಕೋರ್ ಜಾಬ್ಸ್, 35 ಕಂಪನಿಗಳು, IT ಕಂಪನಿಗಳು ಕೊಡ್ತಿದ್ದಾರೆ. ಇದು BB.Tech, BCA, MCA, BSc IT ಆಸ್ಪಿರೆಂಟ್ಸ್ಗೆ. ನೀವು ಬ್ಯಾಂಕಿಂಗ್ ಕ್ಷೇತ್ರ ನೋಡಿದ್ರೆ ANZ ಅಂತಾರಾಷ್ಟ್ರೀಯ ಕಂಪನಿಗಳು, ANZ, EXL, ಆಕ್ಸಿಸ್ ಬ್ಯಾಂಕ್, ಉಜ್ಜೀವನ್, ಹಾಗೆ ಅನೇಕ ಒಂದು 30 ಬ್ಯಾಂಕ್ಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸುಮಾರು ಆಸ್ಪತ್ರೆಗಳು, ಅದು ಕೂಡ ಬೊಂಬೈಯಿಂದ ಬರುವ ಒಕಾರ್ಡ್ ಹಾಸ್ಪಿಟಲ್, ಬೆಥನಿ ಹಾಸ್ಪಿಟಲ್ ಇಂತ ಬೊಂಬೈಯಿಂದ ಬರ್ತಿದ್ದಾರೆ. ಸಾಕ್ರಾ ಹಾಸ್ಪಿಟಲ್, ಇದು ಜಪನೀಸ್ ಹಾಸ್ಪಿಟಲ್, ಇದು ಎಲ್ಲ ಕಂಪನಿಗಳು ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಹೀಂದ್ರ ಫಿನಾನ್ಸ್ ಅವರು 8 ಲಕ್ಷ ಏರಿಯಾ ಬಿಸ್ನೆಸ್ ಮ್ಯಾನೇಜರ್ಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಇಲೆಕ್ಟ್ರಾನಿಕ್ ಸೆಕ್ಟರ್ಸ್ ಈ ಸಲ ವಿಶೇಷ ಏನು ಹೇಳಿದ್ರೆ, ನಾವು ಒಂದು ಇಲೆಕ್ಟ್ರಾನಿಕ್ ಸೆಕ್ಟರ್ ಅನ್ನು ಸೆಗ್ರಿಗೇಟ್ ಮಾಡಿದ್ವಿ. ಮುಂಚೆ ಇಲೆಕ್ಟ್ರಾನಿಕ್ಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಜೊತೆಗೆ ಇತ್ತು. ಈ ವರ್ಷ ವಿಶೇಷವಾಗಿ ಯಾಕೆ ಹೇಳಿದ್ರೆ, ಭಾರತದಲ್ಲಿ ನಾವು ಈಗ ಗಮನಿಸಿದ್ರೆ ಭಾರಿ ಈಗ ಇಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಈ ಫೀಲ್ಡ್ ಅಲ್ಲಿ ಸುಮಾರು ಡೆವಲಪ್ಮೆಂಟ್ ನಮಗೆ ಕಾಣ್ತಿದೆ. ಸೊ ಆ ಕಾರಣಕ್ಕಾಗಿ ಇಲೆಕ್ಟ್ರಾನಿಕ್ ಫೀಲ್ಡ್ ಅನ್ನು ಸೆಪರೇಟ್ ಮಾಡಿಕೊಂಡು ಸುಮಾರು ಇಂಥ ENC ಮಾಡಿದ ಮಕ್ಕಳಿಗೂ ಸುಮಾರು ಜಾಬ್ಸ್ ನನಗೆ ಕಾಣ್ತಿದೆ. ಕೋಡಿಯಂಗ್ ಅಂತ ಕಂಪನಿ ಡಿಗ್ರಿ ಮತ್ತು PG ಮಕ್ಕಳಿಗೆ 8 ಲಕ್ಷ ಪ್ಯಾಕೇಜ್ ಅವರು ನೀಡ್ತಿದ್ದಾರೆ. ಈಗ ಒಂದೊಂದು ಸೆಕ್ಟರ್ ನೀವು ನೋಡ್ಕೊಂಡು ಬಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ನಾನು ಹೇಳಿದಾಗ 74 ಕಂಪನಿಗಳು, 5,500 ಜಾಬ್ಸ್ ಈಗ ಲಭ್ಯವಿದೆ. ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ಸ್, ಸೆನ್ಸೆರಾ, ಬುಲ್ಲರ್, ಕಿರ್ಲೋಸ್ಕರ್ ಟೊಯೋಟಾ ಟೆಕ್ಸ್ಟೈಲ್ ಮೆಷಿನರಿ, ಅಜಾಕ್ಸ್, ಹಾಗೆ ಹಲವಾರು ಕಂಪನಿಗಳು ಭಾಗವಹಿಸಲಿಕ್ಕಿದ್ದಾರೆ. ITI ಮಕ್ಕಳಿಗೆ 1,800 ಜಾಬ್ಸ್ಗಳು, 44 ಕಂಪನಿಗಳು ಅವ್ರಿಗಾಗಿ ಬರ್ತಿದ್ದಾರೆ. ಡಿಪ್ಲೊಮಾ ಮಕ್ಕಳಿಗೆ ಇದು ಬೇರೆ ಬೇರೆ ಸೆಗ್ರಿಗೇಷನ್ ಉಂಟು. ಡಿಪ್ಲೊಮಾದಲ್ಲಿ ಕೂಡ 2,500 ವೇಕೆನ್ಸಿಗಳು, 54 ಕಂಪನಿಗಳು ಕೊಡ್ತಾ ಇದ್ದಾರೆ. ಮೆಕ್ಯಾನಿಕಲ್ ಮಕ್ಕಳಿಗೆ ನೀವು ನೋಡಿದ್ರೆ, ಕೋರ್ ಮೆಕ್ಯಾನಿಕಲ್ ಮಾಡಿದ ಮಕ್ಕಳು ನೀವು ನೋಡಿದ್ರೆ 247 ವೇಕೆನ್ಸಿಗಳು, 33 ಕಂಪನಿಗಳು ಆಯ್ಕೆ ಮಾಡ್ತಾ ಇದ್ದಾರೆ. 9 ವೇಕೆನ್ಸಿಗಳು ಅವರಿಗೆ ಕಾಣ್ತಾ ಉಂಟು. ಇದು ನಾನು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೇನೆ. 39 ವೇಕೆನ್ಸಿಗಳು ಇಲೆಕ್ಟ್ರಾನಿಕ್ಸ್ ಅವರಿಗೆ ಕಾಣ್ತಿದೆ. 56 ವೇಕೆನ್ಸಿಗಳು MBA MCom ಅವರಿಗೆ ಕಾಣ್ತದೆ. ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲ BCom MCom ಅವರು ಇವುಗಳು ಜಾಸ್ತಿ ನಮ್ಮ ಬ್ಯಾಂಕಿಂಗ್ಗೆ ಮಾತ್ರ ಹೋಗ್ತಾ ಇದ್ದಾರೆ.
ಸ್ವಲ್ಪ ಈ ಮ್ಯಾನುಫ್ಯಾಕ್ಚರಿಂಗು ಹಾಗೆ IT ಅಂತ ಬೇರೆ ಬೇರೆ ಹುದ್ದೆಗಳಿಗೆ ಕೂಡ ಪ್ರಾಮುಖ್ಯತೆ ಕೊಡಬೇಕಂತ ನಿಮ್ಮ ಮುಂದೆ ಒಂದು ಸೂಚನೆ. 112 ವೇಕೆನ್ಸಿಗಳು ಖಾಲಿ ಬಿಕಾಮ್ ಅವರಿಗೆ 21 ಕಂಪನಿಗಳು ಅದರಲ್ಲಿ ಕೊಡ್ತಿದ್ದಾರೆ. 71 ವೇಕೆನ್ಸಿಗಳು BSc ಮಕ್ಕಳಿಗೆ ಅಲ್ಲಿ ಕೊಡ್ತಿದ್ದಾರೆ. SLC PUC ಪಾಸ್ ಆಗಿರೋ ಮಕ್ಕಳಿಗೆ 459 ವೇಕೆನ್ಸಿಗಳು. ಇದನ್ನು ಎಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಇರುವ ವೇಕೆನ್ಸಿಗಳು. ITS ಅಲ್ಲಿ 40 ಕಂಪನಿಗಳು ಭಾಗವಹಿಸುತ್ತಿದೆ. ಇನ್ಫೋಸಿಸ್ BPM, ಟೆಕ್ ಮಹೀಂದ್ರ BPO, ಕೋಡ್ ಕ್ರಾಫ್ಟ್. ನಾನು ಪ್ರತಿ ವರ್ಷ ನಿಮಗೆ ಹೇಳ್ತಿದ್ದೇನೆ, ಕೋಡ್ ಕ್ರಾಫ್ಟ್ ಅಂತ ಒಂದು ನಮ್ಮ ಇಲ್ಲಿಯ ಸ್ಥಳೀಯ ಹಾಗೂ ಬೆಂಗಳೂರಲ್ಲಿ ಇರುವ ಕಂಪನಿ, ನಮ್ಮವರೇ. ಇವರು ಕೂಡ ಸುಮಾರು ಇಂಥ ಕೋರ್ ಜಾಬ್ಸ್ ಕೊಡ್ತಿದ್ದಾರೆ. ಇವತ್ತು ಭಾರಿ ಅಗತ್ಯವಿರುವುದು ಈ ಕೋರ್ ಜಾಬ್ಸ್. ನಾನು ನಿಮ್ಮ ಮುಖಾಂತರ ಕೂಡ ಹೇಳ್ತಿದ್ದೇನೆ, ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇಂಥ ಕೋರ್ ಜಾಬ್ಸ್ ಸುಮಾರು IT ಕಂಪನಿಗಳು ನನಗೆ ಮಂಗಳೂರಲ್ಲಿ ಕಾಣ್ತಿದೆ. ಒಂದು 4-5 ಕಂಪನಿಗಳು ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಹಾಗೇನೆ ಎಲ್ಲ ಕಂಪನಿಗಳು ಕೂಡ ಒಂದು 5-10 ಫ್ರೆಶರ್ ಜಾಬ್ಸ್ ಇದಕ್ಕೆ ನೀಡಿದ್ರೆ ಈ ದೊಡ್ಡ ಸಂಖ್ಯೆ ಏನು 5,000 ಸಂಖ್ಯೆ ಕೋರ್ IT ಅವರು ಬರ್ತಾರೆ, ಇವ್ರಿಗೆ ಕೂಡ ಅನುಕೂಲ ಆಗ್ಲಿಕ್ಕಿದೆ. ಸೊ ಇದನ್ನು ಒತ್ತು ಕೊಡ್ಬೇಕಂತ ನಾನು ಕೇಳ್ತಿದ್ದೇನೆ. ಹಾಗೆ ಯೂನಿಫೈ CX, ಗುಂಬಿ ಸಾಫ್ಟ್ವೇರ್, ಹಾಗೆ ಟಾಸ್ಮಾನ್ ಟೆಕ್ನಾಲಜೀಸ್, ಆವಿಷ್ಕಾರ AI, ಇನ್ವೆಂಜರ್ ಟೆಕ್ನಾಲಜೀಸ್, ಇವರೆಲ್ಲರೂ ಕೂಡ 40 ಕಂಪನಿಗಳು ಭಾಗವಹಿಸಲಿಕ್ಕಿದೆ. 200 ಕೋರ್ ಜಾಬ್ಸ್ ನಾನು ಹೇಳಿದಾಗೆ ಇದು ಸಾಫ್ಟ್ವೇರ್ ಡೆವಲಪರ್ ಇರಲಿ, ಫ್ಲಟರ್ ಇರಲಿ, ಪೈಥಾನ್ ಡೆವಲಪರ್ ಇರಲಿ, AI ಡೆವಲಪರ್ ಇರಲಿ, ಇದೆಲ್ಲ ಕೋರ್ ಜಾಬ್ಸ್ ಇದೆ. 3,500 ನಾನ್ ಕೋರ್ ಜಾಬ್ಸ್ ನಮಗೆ ಕಾಣ್ತದೆ. ನೀವು ಕೇಳ್ಬೋದು ಯಾಕೆ ಈ ಕೋರ್ ಜಾಬ್ಸ್ ಅಲ್ಲಿ ಡಿಸ್ಪ್ಯಾರಿಟಿ ಅಂತ. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಈಗ ಸುಮಾರು ಚೇಂಜಸ್ ನಂಗೆ ಇಡೀ IT ಸೆಕ್ಟರ್ ಅಲ್ಲಿ ಕಾಣ್ತದೆ. ಜಾಬ್ಸ್ ಹೋಗ್ತಿದೆ ಅಂತ ನೀವು ಹೆದರಬೇಡಿ, ಯಾಕೆ ಹೇಳಿದ್ರೆ ಜಾಬ್ಸ್ ಅಲ್ಲಿ ಪರಿವರ್ತನೆ ಆಗ್ತದೆ. ಸೊ ಈಗ ಏನೀಗ ಡಿಸ್ರಪ್ಷನ್ ಈಗ ಶುರುವಾಗಿದೆ, ಈ ಡಿಸ್ರಪ್ಷನ್ ಈಗ ಚೇಂಜ್ ಆಗ್ತದೆ. ಹೇಗೆ ಫೋನ್ ಬರುವಾಗ, ಮೊಬೈಲ್ ಬರುವಾಗ ಹೇಗೆ ಡಿಸ್ರಪ್ಷನ್ ಬಂತು, ಹೊಸ ಜಾಬ್ಸ್ ಬಂತು, IT ಕಂಪ್ಯೂಟರ್ ಬರುವಾಗ ಹೇಗೆ ಹೊಸ ಜಾಬ್ಗಳು ಬಂತು, ಹಾಗೇನೆ ಇದು ಕೂಡ ಒಂದು ಹೊಸ ಡಿಸ್ರಪ್ಷನ್. ಇದೊಂದು ಈಗ 1-2 ವರ್ಷದಲ್ಲಿ ಡಿಸ್ರಪ್ಷನ್ ಅಲ್ಲಿ ಸುಮಾರು ಜಾಬ್ಸ್ ಬರ್ಲಿಕ್ಕೆ ಇರುತ್ತೆ. ಮಕ್ಕಳು ಯಾರು ಈಗ ಫೀಲ್ಡ್ ಅಲ್ಲಿ ಇದ್ದಾರೆ ಅವರಿಗೆ ನಾನು ಕೇಳುದು ಇಷ್ಟೇ, ನೀವುಗಳು ನಿಮ್ಮ ಪ್ರಾಜೆಕ್ಟ್ಸ್ ಗಳನ್ನು, ನಿಮ್ಮ ಇಂಟರ್ನ್ಶಿಪ್ ಸುಮ್ಮನೆ ಕಾಸು ಕೊಟ್ಟು ನೀವು ಇಂಟರ್ನ್ಶಿಪ್ ಮಾಡಬೇಡಿ, ನೀವು ಕಾಸು ಪಡಿಬೇಕು. ಈಗ ಸ್ಟೈಫಂಡ್ ಸಿಗ್ಬೇಕು, ಸ್ಟೈಫಂಡ್ ಸಿಕ್ಕಿದ ಇಂಟರ್ನ್ಶಿಪ್ ಮಾತ್ರ ಅದಕ್ಕೆ ಮಹತ್ವ ಅಂತ ಹೇಳ್ಕೊಂಡು ಇದರ ಮುಖಾಂತರ, ಯಾಕೆ ಹೇಳಿದ್ರೆ ನಾಳ್ದು ದೊಡ್ಡ ಸಂಖ್ಯೆಯಲ್ಲಿ IT ಮಕ್ಕಳು ಬರುವಾಗ ಅವರು ಅರ್ಥ ಮಾಡ್ಕೊಳ್ಬೇಕು, 5,000 ಮಕ್ಕಳಿಗೆ 200 ಕೋರ್ ಜಾಬ್ಸ್ ಮತ್ತೆ 3,500 ನಾನ್ ಕೋರ್ ಜಾಬ್ಸ್. ನಾನ್ ಕೋರ್ ಕೂಡ ಹೇಳಿದ್ರೆ ಯಾವುದು ಕಾಜಿಬೀಜಿ ಕಂಪನಿ ಅಲ್ಲ, ಎಲ್ಲ ಒಳ್ಳೊಳ್ಳೆ ಕಂಪನಿಗಳು, ಇನ್ಫೋಸಿಸ್, ಟೆಕ್ ಮಹೀಂದ್ರ, ಯೂನಿಫೈ CX ಇಂಥ ಕಂಪನಿಗಳು. ಇದರ ಒಳಗಡೆ IJP ಇರ್ತದೆ, ಅದನ್ನು ಕೂಡ ಒತ್ತು ಕೊಡಬೇಕು. ಮತ್ತೆ ಎಷ್ಟೋ ಇಂಥ ಸಪೋರ್ಟ್ ಕಂಪನಿಗಳಲ್ಲಿ ಕೂಡ ಕೋರ್ ಜಾಬ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ದೇಸಿ ಕ್ರೂ ಅಂತ ತಗೊಳ್ಳಿ, ಇದು ಉಡುಪಿಯಲ್ಲಿರುವ ಕಂಪನಿ. ಆಲ್ಮೋಸ್ಟ್ ಒಂದು 20 ಕೋರ್ ಜಾಬ್ಸ್ ನನಗೆ ಅಲ್ಲಿ ಕಾಣ್ತಾ ಉಂಟು. ಸುಮಾರು ಈ ಬೆಂಗಳೂರು ನಮ್ಮ ECPL ಅಂತ, ECPL ಅಲ್ಲಿ ಕೂಡ ಒಂದು 40 ಪೈಥಾನ್ ಡೆವಲಪರ್ಸ್ ಜಾಬ್ಸ್ ಇದೆ. ಹಾಗೆ ನೀವು ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಟೊಯೋಟಾ ಕಿರ್ಲೋಸ್ಕರ್ ಒಳ್ಳೆ ಒಂದು ಆಲ್ಮೋಸ್ಟ್ ಒಂದು 7 ಲಕ್ಷ ತನಕ ಸಂಬಳ ಇದೆ. ಅಲ್ಲಿ 3 ಓಪನಿಂಗ್ಸ್ ಕೋರ್ ಅಲ್ಲಿ ನನಗೆ ಕಾಣ್ತಾ ಉಂಟು. ಸೊ ಅದನ್ನು ಕೂಡ ನಾವು ಗಮನಿಸಬೇಕು. ಹಾಗೆಯೇ 30 HR ಓಪನಿಂಗ್ಗಳು ಇಂಥ IT ಕಂಪನಿಗಳಿದೆ. ನಾನು ಹೇಳಿದಾಗೆ ಕೋಡ್ ಕ್ರಾಫ್ಟರ್ ಇವರೆಲ್ಲ 5S ಡಿಜಿಟಲ್, ಸ್ಟೀಲಿಯಂ, ಕಾಬ್ಲರ್ ಸ್ಟೀಲಿಯಂ ಜರ್ಮನ್ ಬೇಸ್ಡ್ ಕಂಪನಿ, ವಿನ್ಮ್ಯಾನ್, ಡೇಟಾವೆಕ್ಸ್ AI, ಗುಂಬಿ ಸಾಫ್ಟ್ವೇರ್, ಡೇಟಾಕ್ಯೂ ಸಿಸ್ಟಮ್, ತಾನ್ಯಾ ಟೆಕ್ನಾಲಜೀಸ್, ಅಕೋಲೆಂಟ್ ಟೆಕ್ ಸಿಸ್ಟಮ್, ಇದು 200 ಕೋರ್ ಜಾಬ್ಸ್ ಅನ್ನು ಅವರು ನೀಡ್ತಿದ್ದಾರೆ. ಸ್ವಲ್ಪ ಸೀನಿಯರ್ಸ್ 1 to 5 years ಎಕ್ಸ್ಪೀರಿಯನ್ಸ್, ಈ ರಿಸಲ್ಟ್, ಅಗ್ರಿಮೇಟ್, ಇನ್ವೆಂಜರ್, ಇವುಗಳು ಟೆಕ್ ಲೀಡ್, ಸೀನಿಯರ್ ಎಕ್ಸಿಕ್ಯೂಟಿವ್, ಪ್ರಾಜೆಕ್ಟ್ ಮ್ಯಾನೇಜರ್, ಇಂಥ ಜಾಬ್ಸ್ ಗಳು ಕೂಡ ಇಲ್ಲಿ ಕಾಣ್ತಾ ಉಂಟು. ಈಗ ಬ್ಯಾಂಕಿಂಗ್ ಫಿನಾನ್ಸ್ ನೀವು ತಗೊಂಡ್ರೆ 30 ಕಂಪನಿಗಳು ಭಾಗವಹಿಸಲಿಕ್ಕಿದೆ. ANZ, EXL, ಭಾರಿ ಒಳ್ಳೊಳ್ಳೆ ಕಂಪನಿಗಳು, ಒಳ್ಳೆ ಜಾಬ್ಸ್ ಇದೆ ಇದರಲ್ಲಿ. ಆಕ್ಸಿಸ್ ಬ್ಯಾಂಕ್, ಉಜ್ಜೀವನ್ ಬ್ಯಾಂಕ್, ಜನ ಸ್ಮಾಲ್ ಬ್ಯಾಂಕ್, ಮಹೀಂದ್ರ ಫಿನಾನ್ಸ್, ಪಿರಮಲ್ ಫಿನಾನ್ಸ್, ಮುಟೂತ್ ಫಿನಾನ್ಸ್, ರುಪಿ ಬಾಸ್, ಇಂಥ ಕಂಪನಿಗಳು 2,500 ಜಾಬ್ಸ್ ಇಲ್ಲಿ ನನಗೆ ಕಾಣ್ತಿದೆ. ಸುಮಾರು MCOM MBA ಮಾಡಿದವರಿಗೆ ಇಲ್ಲಿ ಜಾಬ್ಸ್ ಇದೆ. ನೀವು ಹೆಲ್ತ್ ಕೇರ್ ತಗೊಳ್ಳಿ, ಇವತ್ತು ಹೆಲ್ತ್ ಕೇರ್ ಅಲ್ಲಿ 25 ಆಸ್ಪತ್ರೆಗಳು ಬರ್ಲಿಕ್ಕಿದೆ. ಇದು ಎಲ್ಲ ಕಡೆಯಿಂದ ಜಾಬ್ಸ್ ಬರ್ಲಿಕ್ಕಿದೆ. 1,700 ಜಾಬ್ಸ್ ನರ್ಸಿಂಗ್ ಹಾಗೆ ಹೆಲ್ತ್ ಗೆ ಸಂಬಂಧಪಟ್ಟ ಬೇರೆ ಬೇರೆ ಹುದ್ದೆಗಳು ನಂಗೆ ಕಾಣ್ತಾ ಉಂಟು. ಈವನ್ ಡಾಕ್ಟರ್ಸ್ ನವರಿಗೆ ಕೂಡ ಇಲ್ಲಿ ವೇಕೆನ್ಸೀಸ್ ಇದೆ.
750 ಸ್ಟಾಫ್ ನರ್ಸ್ ವೇಕೆನ್ಸೀಸ್ ಇದೆ ಇಷ್ಟು ಹಾಸ್ಪಿಟಲ್ಸ್ ಅಲ್ಲಿ. 100 ಓಪನಿಂಗ್ಸ್ ಅಲೈಡ್ ಹೆಲ್ತ್ ಹಾಗೂ ಡಾಕ್ಟರ್ಸ್ ಅಂಡ್ ಡಿಗ್ರಿ ಗ್ರಾಜುಯೇಟ್ಸ್ ಇದೆ. 50 ವೇಕೆನ್ಸೀಸ್ SLC PUC ಅವರಿಗೆ ಇದೆ. ಕನ್ಸ್ಟ್ರಕ್ಷನ್ ನೀವು ಸೆಕ್ಟರ್ ತಗೊಳ್ಳಿ, ಶೋಭಾ ಡೆವಲಪರ್ಸ್ ಸಿಮೆಂಟ್ ಚೆನ್ನೈಯಿಂದ ಬರುವ ಕಂಪನಿ. ಶೋಭಾ ಡೆವಲಪರ್ಸ್, ಎಕ್ಸ್ಪರ್ಟೈಸ್, ಅಮರ್ ಇನ್ಫೋ, ಅಗ್ರಿಮಾ, ಫಕಾಡ್, ಫಸಾಡ್ ಸಿಸ್ಟಮ್ಸ್, ಟ್ರೇಕಾನ್ ಅಂತ 50 ಓಪನಿಂಗ್ಗಳು ಕೋರ್ ಇಂಜಿನಿಯರಿಂಗ್, ಕೋರ್ ಸಿವಿಲ್ ಇಂಜಿನಿಯರಿಂಗ್ ಅವರಿಗಿದೆ. 30 ವೇಕೆನ್ಸೀಸ್ ಮೆಕ್ಯಾನಿಕಲ್ ಅವರಿಗಿದೆ. 35 ಓಪನಿಂಗ್ಸ್ ಬಿಕಾಮ್ ಅವರಿಗಿದೆ. ರಾಮ್ಕೋ ಸಿಮೆಂಟ್ ಅವರು 10 ಪೊಸಿಷನ್, BSc ಕೆಮಿಸ್ಟ್ರಿ 2ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ, 2ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ ರಾಮ್ಕೋ ಅವರು 10 ಪೊಸಿಷನ್ಸ್ ನೀಡ್ತಿದ್ದಾರೆ. 1,000 ಜಾಬ್ಸ್ ITI ಮತ್ತೆ ಡಿಪ್ಲೊಮಾ, SLC PUC ಅವರಿಗೆ ಈ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ನಮ್ಗೆ ಕಾಣ್ತಿದೆ. ರಿಟೇಲ್ ಸೇಲ್ಸ್, ನಾನು ದಯವಿಟ್ಟು ನಿಮ್ಮ ಮುಖಾಂತರ ಏನ್ ಕೇಳಿದೆ ಹೇಳಿದ್ರೆ, ಇವತ್ತು ಯಾವುದೇ ನೀವು ಕಂಪನಿಗಳು ತಗೊಂಡ್ರೆ ರಿಟೇಲ್ ಸೇಲ್ಸ್ ಇಸ್ ದ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್. ಸೊ ಆ ಕಾರಣಕ್ಕಾಗಿ ಸುಮಾರಿಂದ ರಿಟೇಲ್ ಸೇಲ್ಸ್ ಜಾಬ್ಸ್ ಗಳು ಲಭ್ಯವಿದೆ. ಹೇಳಿದ್ರೆ ಇವತ್ತು ಜನರೊಟ್ಟಿಗೆ ಒಂದು ಸ್ಪಂದನೆ ಮಾಡಬೇಕಿದ್ರೆ, ಇಲ್ಲದ್ರೆ ಒಂದು ಭಾಷೆಯಲ್ಲಿ ಒಂದು ಕೆಪಾಸಿಟಿ ಬಿಲ್ಡಪ್ ಆಗ್ಬೇಕಿದ್ರೆ, ಇಂಥ ರಿಟೇಲ್ ಕಂಪನಿಗಳಲ್ಲಿ ಅವರು ಜಾಬ್ ಮಾಡಿದ್ರೆ 100% ಅವರ ಭಾಷೆ, ಅವರ ಸ್ಪಂದನೆ ಇಂಪ್ರೂವ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಕೋಡಿಯಂಗ್, TVS ಸಪ್ಲೈ ಚೈನ್, ಟಾಟಾ ಕ್ಲಾಸ್ ಎಚ್, ಅಕ್ಷಯ್ ಪಾತ್ರ, ಪಾರ್ಲೆ, ಕಲ್ಯಾಣ್ ಜ್ಯುವೆಲರ್ಸ್, ಲೈಫ್ ಸ್ಟೈಲ್ ಇಂಟರ್ನ್ಯಾಷನಲ್, ಹೀಗೆ 4,500 ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ನನಗೆ ಬೇರೆ ಬೇರೆ ಇದರಲ್ಲಿ FMCG ಇಂತ ಕಾಣ್ತಿದೆ. SLC PUC ITI ಡಿಪ್ಲೊಮಾ, ಡಿಗ್ರಿ, BCom, BBM, BCA, BA, BSc, MBA, MCom ಇವರೆಲ್ಲರಿಗೂ ಓಪನಿಂಗ್ಸ್ ಇದೆ. 3ರಿಂದ 16 ಲಕ್ಷ ತನಕ ಅವರು ಪಡಿಬಹುದು. ಇಂಥ ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ಉಡುಪಿ, ಶಿವಮೊಗ್ಗ, ಬೆಳಗಾವಿ ಇಷ್ಟು ಪ್ರದೇಶದಲ್ಲಿ ಓಪನಿಂಗ್ಸ್ ನನಗೆ ರಿಟೇಲ್ ಮತ್ತೆ ಸೇಲ್ಸ್ ಅಲ್ಲಿ ಕಾಣ್ತಿದೆ. ಕಂಪನಿಗಳು ಬರ್ಲಿಕ್ಕಿದೆ. ಗೋವನ್ ಇನ್ಸ್ಟಿಟ್ಯೂಟ್ ನಮ್ಮ ಸಂಸ್ಥೆ, ಗ್ರೋ ಇದು ಡಾಕ್ಟರ್ ರೆಡ್ಡಿಸ್ ಸಂಸ್ಥೆ, ಕ್ವೆಸ್ಕಾರ್ಪ್, ಸುಮಾರು ಜಾಬ್ಸ್ ಇಲ್ಲಿ ಕೂಡ ನಮಗೆ ಕಾಣ್ತಿದೆ. 20 ವೇಕೆನ್ಸೀಸ್ BCMC ಅವರಿಗೆ, ಕಂಪ್ಯೂಟರ್ ಸೈನ್ಸ್ BSc ಅವರಿಗೆ ಕಾಣ್ತಿದೆ. ಇಲೆಕ್ಟ್ರಾನಿಕ್ ಸೆಕ್ಟರ್ ನಾನು ಆಲ್ರೆಡಿ ಹೇಳಿದೆ. ಬ್ಲಾಕ್ ಫ್ರಾಕ್ ಟೆಕ್ನಾಲಜೀಸ್, ಅನಮ್ಯ ಟೆಕ್ನಾಲಜೀಸ್, ಬ್ರೆವೇರಾ ಸೊಲ್ಯೂಷನ್ಸ್, ಎಕ್ಸಿಕಾನ್ ಇದು ಹೈದರಾಬಾದ್ ಕಂಪನಿ. 119 ಇಲೆಕ್ಟ್ರಾನಿಕ್ಸ್ ಮಕ್ಕಳಿಗೆ 119 ಜಾಬ್ಸ್ ಗಳು ಇಲ್ಲಿ ಕಾಣ್ತದೆ. 1.5 ಲಕ್ಷದಿಂದ 5 ಲಕ್ಷ ಪ್ಯಾಕೇಜ್. ಎಕ್ಸಿಕಾಮ್ ಅವರು 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಫ್ರೆಶ್ ಗ್ರಾಜುಯೇಟ್ಸ್ ಗೆ, ENC ಮಾಡುವವರಿಗೆ ಅವರು ಕೊಡ್ತಾರೆ. ಡಿಪ್ಲೊಮಾ ಮಾಡಿದವರಿಗೆ 2 ಲಕ್ಷದಿಂದ 2.5 ಲಕ್ಷ ತನಕ ಅವ್ರು ನೀಡ್ತಿದ್ದಾರೆ. ಹಾಸ್ಪಿಟಾಲಿಟಿಯಲ್ಲಿ ನೋಡಿದ್ರೆ 19 ಹಾಸ್ಪಿಟಾಲಿಟಿ ಸೆಕ್ಟರ್ಸ್ ಇಂದ ಬರ್ತಿದ್ದಾರೆ. ಲೆಮನ್ ಟ್ರೀ, ಗೋಕುಲಂ, ಪೆನಿನ್ಸುಲಾ, ಕ್ಯಾಪಿಟಲ್, ಬೇರೆ ಬೇರೆ ಇಂಥ ರಿಸಾರ್ಟ್ಗಳು, ಗೋಲ್ಡ್ ಫಿಂಚ್, ಓಷನ್ ಪರ್ಲ್, ಸುಮಾರು ಇಲ್ಲಿ ಕೂಡ ಹುದ್ದೆಗಳು ಕಾಣ್ತದೆ. ಮೀಡಿಯಾದಲ್ಲಿ ಕೂಡ ಪ್ರತಿ ವರ್ಷ ನೋಡ್ತಾ ಇದ್ರೆ ಮೀಡಿಯಾ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಈ ವರ್ಷ ಕೂಡ 12 ಮೀಡಿಯಾ ಹೌಸಸ್ಗಳು ರಿಜಿಸ್ಟ್ರೇಷನ್ ಮಾಡಿದೆ. ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ, ಉದಯವಾಣಿ, ತರಂಗ, ವಾರ್ತಾಭಾರತಿ, ಪವರ್ ಟಿವಿ, ಹೊಸದಿಗಂತ ಹಾಗೂ ಹಲವಾರು ಇಂಥ ಕಂಪನಿಗಳು ಇದರಲ್ಲಿ ರಿಜಿಸ್ಟರ್ ಆಗಿದೆ. 150 ಜಾಬ್ಸ್ ಥ್ರೂಔಟ್ ಕರ್ನಾಟಕದಲ್ಲಿ ಇದೆ. ಇದರಲ್ಲಿ ಜರ್ನಲಿಸ್ಟ್, ವಿಡಿಯೋ ಎಡಿಟರ್ಸ್, ಕಂಟೆಂಟ್ ಡೆವಲಪರ್ಸ್, ಗ್ರಾಫಿಕ್ ಡಿಸೈನರ್, ಕಾಪಿ ಎಡಿಟರ್, HR ಎಕ್ಸಿಕ್ಯೂಟಿವ್, ಸೋಷಿಯಲ್ ಮೀಡಿಯಾ ಎಕ್ಸಿಕ್ಯೂಟಿವ್, ಫೋಟೋಗ್ರಾಫರ್ಸ್, ಹೀಗೆ ಅನೇಕ ಹುದ್ದೆಗಳು ಈ ಕಂಪನಿಗಳಲ್ಲಿ ನಮಗೆ ಕಾಣ್ತದೆ. ಫಾರ್ಮಸ್ಯೂಟಿಕಲ್ ಸೆಕ್ಟರ್ಸ್ 7 ರೆಪ್ಯೂಟೆಡ್ ಕಂಪನಿಗಳು ಬರ್ತದೆ. ಈ ವರ್ಷ ಲಾಸ್ಟ್ ಇಯರ್ ನಾವು ಏನ್ ಮಾಡಿದ್ದೇವೆ ಹೇಳಿದ್ರೆ ಸ್ವಲ್ಪ ಹೈದರಾಬಾದ್ ಕಂಪನಿಗಳು ಜಾಸ್ತಿ ಇತ್ತು. ಈ ವರ್ಷ ಬೇಕಿಂತ ನಾವು ಹೈದರಾಬಾದ್ ಕಂಪನಿಗಳನ್ನು ತರಲಿಲ್ಲ. ಯಾಕೆ ಹೇಳಿದ್ರೆ ಸುಮಾರು ಮಕ್ಕಳು ಅಲ್ಲಿ ಹೋಗಿ ಸೇರುದಿಲ್ಲ, ಅವರಿಗೆ ಕೂಡ ಅವ್ರದ್ದು ಬೆನಿಫಿಟ್ ಇಲ್ಲ. ಆ ಕಾರಣ